ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಂಚಣಿದಾರರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಈ ದಾಖಲೆ ಇದ್ದರೆ ಮಾತ್ರ ನಿಮಗೆ ಪಿಂಚಣಿಯನ್ನು ಜಮಾ ಆಗಲಿದೆ. ಹೌದು, ಪಿಂಚಣಿ ಹಣದಲ್ಲಿ ಏನು ಹೆಚ್ಚಳವಾಗಿದೆಯಾ, ಹೆಚ್ಚಳವಾಗಿದ್ದರೆ ಎಷ್ಟು ಹೆಚ್ಚಳವಾಗಿದೆ, ಯಾವಾಗ ಜಮಾ ಆಗುತ್ತೆ, ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗಾದರೆ ಪಿಂಚಣಿನ ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಾಜ್ಯ ಸರ್ಕಾರದ ವಿವಿಧ ಪಿಂಚಣಿ ಯೋಜನೆಗಳಾದ ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಅಂಗವಿಕಲರ ಪಿಂಚಣಿ ಹಣಕ್ಕಾಗಿ ಕಾಯುತ್ತಿರುವ ರಾಜ್ಯದ ಲಕ್ಷಾಂತರ ಫಲಾನುಭವಿಗಳಿಗೆ ಇವತ್ತು ನಾವು ಒಂದು ಅತಿ ಮುಖ್ಯವಾದ ಮಾಹಿತಿಯನ್ನು ಹೊತ್ತು ತಂದಿದ್ದೇವೆ. ಕಳೆದ 2-3 ತಿಂಗಳುಗಳಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಬಂದಿಲ್ವಾ? ನಿಮ್ಮ ಅರ್ಜಿ ಆಕ್ಟಿವ್ ಅಂತ ತೋರಿಸ್ತಾ ಇದ್ರೂ ಕೂಡ ದುಡ್ಡು ಜಮಾ ಆಗಿಲ್ವಾ? ಹಾಗಾದರೆ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಲೇಬೇಕಾಗುತ್ತೆ. ಹೌದು ಸ್ನೇಹಿತರೆ, ಏಕೆಂದರೆ ಪಿಂಚಣಿ ಇಲಾಖೆ ಕಡೆಯಿಂದ ಒಂದು ಹೊಸ ಮತ್ತು ಕಟ್ಟುನಿಟ್ಟಿನ ಆದೇಶ ಹೊರಬಿದ್ದಿದೆ. ಮುಂಬರುವ ಜುಲೈ ತಿಂಗಳ ಪಿಂಚಣಿ ನಿಮಗೆ ಸಿಗಬೇಕು ಅಂತಂದರೆ ನೀವು ಕೆಲವೊಂದು ಮುಖ್ಯ ದಾಖಲಾತಿಗಳನ್ನ ಸರಿಪಡಿಸಬೇಕು. ಇಲ್ಲದಿದ್ದರೆ ನಿಮ್ಮ ಪಿಂಚಣಿ ಕಾಯಂ ಆಗಿ ರದ್ದಾಗುವ ಸಾಧ್ಯತೆ ಇದೆ. ಬನ್ನಿ, ಯಾಕೆ ಪಿಂಚಣಿನ ತಡವಾಗುತ್ತಿದೆ, ಯಾವೆಲ್ಲ ದಾಖಲೆಗಳು ಕಡ್ಡಾಯ ಮತ್ತು ಪೆಂಡಿಂಗ್ ಇರುವ ಹಣ ಯಾವಾಗ ನಿಮ್ಮ ಕೈ ಸೇರುತ್ತೆ ಅನ್ನೋದರ ಸಂಪೂರ್ಣವಾದ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರ ಹಣವನ್ನು ಅಧಿಕಾರಿಗಳು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಸರ್ಕಾರ ಯಾವುದೇ ಕಾರಣವಿಲ್ಲದೆ ಈ ರೀತಿ ದಿಢೀರ್ ನಿರ್ಧಾರ ತೆಗೆದುಕೊಂಡಿಲ್ಲ. ಬದಲಾಗಿ ಕೇವಲ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ ಸೌಲಭ್ಯ ಸಿಗಬೇಕು ಎನ್ನುವ ಉದ್ದೇಶದಿಂದ ದಾಖಲೆಗಳ ಪರಿಶೀಲನೆ ಕಾರ್ಯವನ್ನು ಬಹಳ ಚುರುಕುಗೊಳಿಸಿದೆ. ಹಾಗಾದರೆ ಪಿಂಚಣಿ ಯಾಕೆ ನಿಂತಿದೆ, ನಿಮ್ಮ ಹಣ ಯಾಕೆ ಬರ್ತಾ ಇಲ್ಲ? ಮುಖ್ಯವಾದ 3 ಕಾರಣಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಹೌದು, ಒಂದನೇದಾಗಿ ವಿಳಾಸದ ಸಮಸ್ಯೆ. ನೀವು ಪಿಂಚಣಿಗೆ ಅರ್ಜಿ ಹಾಕುವಾಗ ಕೊಟ್ಟಿದ್ದ ವಿಳಾಸಕ್ಕೂ ಈಗ ನೀವು ವಾಸಿಸುತ್ತಿರುವ ವಿಳಾಸಕ್ಕೂ ವ್ಯತ್ಯಾಸಗಳಿದ್ದರೆ ಅಂಥವರ ಪಿಂಚಣಿಯನ್ನು ತಡೆ ಹಿಡಿಯಲಾಗಿದೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿ ಬೇರೆ ರಾಜ್ಯಗಳಿಗೆ ವಲಸೆ ಹೋದವರಿಗೂ ಕೂಡ ಈ ನಿಯಮ ಅನ್ವಯವಾಗುತ್ತಿದ್ದು ನಿಖರವಾದ ವಿಳಾಸ ದೃಢೀಕರಣವನ್ನು ಅಧಿಕಾರಿಗಳು ಕೇಳುತ್ತಿದ್ದಾರೆ. ಇನ್ನು ಎರಡನೇದಾಗಿ ನೋಡೋದಾದರೆ ವಯಸ್ಸಿನಲ್ಲಿ ವ್ಯತ್ಯಾಸ. ಹೌದು, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಕುಟುಂಬ ತಂತ್ರಾಂಶ ಅಥವಾ ರೇಷನ್ ಕಾರ್ಡ್ನಲ್ಲಿರುವ ವಯಸ್ಸಿಗೂ ನಿಮ್ಮ ಶಾಲಾ ದಾಖಲಾತಿಗಳಲ್ಲಿರುವ ವಯಸ್ಸಿಗೂ ಹೊಂದಾಣಿಕೆ ಆಗದೇ ಇದ್ದರೆ, ಹೌದು, ಅಂಥ ಅರ್ಜಿಗಳನ್ನ ಕೂಡ ಈಗ ಹೋಲ್ಡ್ನಲ್ಲಿ ಇರಿಸಲಾಗಿದೆ. ಅಂದರೆ ಯಾಕಂದರೆ ಈಗ ತಪ್ಪಾದ ವಿಳಾಸವನ್ನು ನೀಡಿ ಅವರು ಪಿಂಚಣಿಯನ್ನು ಪಡೆಯುತ್ತಿದ್ದಾರೆ. ಅಂದರೆ ವಯಸ್ಸು ಇನ್ನು ಆಗದೇ ಇದ್ದರೂ ಕೂಡ ಅವರು 60 ವರ್ಷದ ಪಿಂಚಣಿಯನ್ನು ಪಡೆಯುತ್ತಿರುತ್ತಾರೆ. ಆದ್ದರಿಂದ ಈ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೊಳಿಸಲಾಗಿದೆ. ಮೂರನೇ ಹಾಗೂ ಅತಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ. ಹೌದು ವೀಕ್ಷಕರ, ಬಹಳಷ್ಟು ಜನ ತಮ್ಮ ಆದಾಯ ಪ್ರಮಾಣ ಪತ್ರವನ್ನು ಅಪ್ಡೇಟ್ ಮಾಡಿಲ್ಲ. ಸರ್ಕಾರದ ನಿಯಮಗಳ ಪ್ರಕಾರ ಪಿಂಚಣಿ ಪಡೆಯಲು ವಾರ್ಷಿಕ ಆದಾಯ ಮಿತಿ ಇರಲೇಬೇಕು. ಆದರೆ ಕೆಲವರು ಈ ಹೊಸ ದಾಖಲಾತಿಗಳನ್ನ ಒದಗಿಸಿದ ಕಾರಣ ಅವರ ಪಿಂಚಣಿ ಹಣವನ್ನು ಇಲಾಖೆ ತಡೆ ಹಿಡಿದಿದೆ. ಆದರೆ ವೀಕ್ಷಕರೇ, ಯಾರ ಪಿಂಚಣಿ ನಿಂತಿದೆಯೋ ಅವರು ಗಾಬರಿಯಾಗುವ ಅಥವಾ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹೌದು ಸ್ನೇಹಿತರೆ, ನಿಮಗೊಂದು ಇಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾರ ಅರ್ಜಿ ಸ್ಥಿತಿ ಆಕ್ಟಿವ್ ಅಂತ ಇದ್ದು ಕೇವಲ ತಾಂತ್ರಿಕ ದೋಷಗಳಿಂದ ಜೂನ್ ತಿಂಗಳ ಪಿಂಚಣಿ ಜಮಾ ಆಗಿಲ್ವೋ ಅಂತ ರಾಜ್ಯದ ಸುಮಾರು 30-40 ಲಕ್ಷ ಫಲಾನುಭವಿಗಳಿಗೆ ಇದೇ ಸೋಮವಾರ ಅಥವಾ ಮಂಗಳವಾರದ ಒಳಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವ ಪ್ರಕ್ರಿಯೆ ಶುರುವಾಗಿದೆ. ನೀವು ಯಾವುದೇ ಕಚೇರಿಗೆ ಅಲೆಯುವ ಅಗತ್ಯವಿಲ್ಲ. ನಿಮ್ಮ ಹಣ ಸುರಕ್ಷಿತವಾಗಿ ನಿಮ್ಮ ಖಾತೆ ಸೇರಲಿದೆ. ಇನ್ನು ಕಳೆದ 2-3 ತಿಂಗಳುಗಳಿಂದ ಪಿಂಚಣಿ ಬರದೆ ಪೆಂಡಿಂಗ್ ಇರುವವರು ಏನು ಮಾಡಬೇಕು? ಬಹಳ ಸಿಂಪಲ್ ಆಗಿದೆ. ನೀವು ತಕ್ಷಣವೇ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಾಲೂಕು ಪಿಂಚಣಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅಧಿಕಾರಿಗಳನ್ನು ಭೇಟಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಹೊಸದಾಗಿ ಮಾಡಿಸಿದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿ ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ಇದೆಯಾ ಎಂದು ದೃಢಪಟ್ಟ ಕೇವಲ 1 ವಾರದ ಒಳಗಾಗಿ ನಿಮ್ಮ ಹಿಂದಿನ ಎಲ್ಲ ಪೆಂಡಿಂಗ್ ಪಿಂಚಣಿ ಹಣವನ್ನು ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಜುಲೈ ಪಿಂಚಣಿ ಬಿಡುಗಡೆ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ.
ವೀಕ್ಷಕರೇ, ಇನ್ನು ಜುಲೈ ತಿಂಗಳ ಪಿಂಚಣಿಗಾಗಿ ಕಾಯುತ್ತಿರುವವರಿಗೆ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ ಕಾದಿದೆ. ಈಗಾಗಲೇ ರಾಜ್ಯದ ಆರ್ಥಿಕ ಇಲಾಖೆಯಿಂದ ಜುಲೈ ತಿಂಗಳ ಪಿಂಚಣಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಅಗತ್ಯ ಅನುದಾನ ಬಿಡುಗಡೆ ಆಗಿದೆ. ಜೂನ್ ತಿಂಗಳ ಮುಗಿಯುತ್ತಿದ್ದಂತೆ ಇದರ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಶೀಘ್ರದಲ್ಲೇ ಆರಂಭವಾಗಲಿವೆ. ಅಂದರೆ ಮಾರ್ಚ್ ತಿಂಗಳಿಗೂ ಮುಂಚೆ ಹೇಗೆ ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ನಿಮ್ಮ ಕೈಗೆ ಟನ್ ಅಂತ ಪಿಂಚಣಿಯನ್ನು ಸಿಗುತ್ತಿತ್ತೋ, ಅದೇ ರೀತಿ ಈ ಬಾರಿ ಜುಲೈ ತಿಂಗಳ ಮೊದಲ ವಾರದಲ್ಲೇ ನಿಮ್ಮೆಲ್ಲರ ಖಾತೆಗೆ ಜುಲೈ ತಿಂಗಳ ಪಿಂಚಣಿಯನ್ನು ಜಮಾ ಆಗುವ ಸಂಪೂರ್ಣ ಸಾಧ್ಯತೆಗಳಿವೆ. ಇದು ನಿಜಕ್ಕೂ ರಾಜ್ಯದ ವಯೋವೃದ್ಧರು, ವಿಧಿವೆಯರು ಹಾಗೂ ವಿಶೇಷ ಚೇತನರಿಗೆ ಒಂದು ನೆಮ್ಮದಿಯ ವಿಚಾರ. ಇನ್ನು ವೀಕ್ಷಕರೇ, ಬಹಳಷ್ಟು ಜನ ನಮಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತಾರೆ, ನಮ್ಮ ಪಿಂಚಣಿ ನಿಂತು ಹೋಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಆ್ಯಕ್ಟಿವ್ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ? ಹೌದು, ನಿಮಗೆ ನಿಮ್ಮ ಪಿಂಚಣಿ ಸ್ಟೇಟಸನ್ನು ಚೆಕ್ ಮಾಡಲು 3 ಸುಲಭ ದಾರಿಗಳಿವೆ. ಮೊದಲನೇ ದಾರಿ, ನಿಮ್ಮ ಮೊಬೈಲಲ್ಲೇ ನೀವು ನಾಡ ಕಚೇರಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ಪೆನ್ಷನ್ ಸ್ಟೇಟಸ್ ಎನ್ನುವ ಆಯ್ಕೆ ಇರುತ್ತೆ. ಅಲ್ಲಿ ನಿಮ್ಮ ಪಿಂಚಣಿ ಮಂಜೂರಾತಿ ಸಂಖ್ಯೆ ಅಥವಾ ಆಧಾರ್ ನಂಬರ್ ಹಾಕಿದರೆ ನಿಮ್ಮ ಪಿಂಚಣಿ ಆಕ್ಟಿವ್ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ತಡೆ ಹಿಡಿಯಲಾಗಿದೆ ಎನ್ನುವ ಸ್ಟೇಟಸ್ಸು ನಿಮ್ಮ ಮೊಬೈಲಲ್ಲೇ ಕಾಣಿಸುತ್ತೆ. ಇನ್ನು ಎರಡನೇ ದಾರಿ, ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಕಳೆದ 3 ತಿಂಗಳುಗಳಿಂದ ನಿಮ್ಮ ಖಾತೆಗೆ ಯಾವುದೇ ಸರ್ಕಾರಿ ಹಣ ಜಮಾ ಆಗಿಲ್ಲ ಎಂದರೆ ನಿಮ್ಮ ದಾಖಲೆಗಳಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತರ್ಥ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಮೂರನೇ ದಾರಿ ಏನಪ್ಪ ಅಂತಂದರೆ, ನಿಮಗೆ ಆನ್ಲೈನಲ್ಲಿ ಚೆಕ್ ಮಾಡಲು ಬರದೇ ಇದ್ದರೆ ನೇರವಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿ, ಬಾಪೂಜಿ ಸೇವಾ ಕೇಂದ್ರ ಅಥವಾ ನಾಡ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸಿ ಸ್ಟೇಟಸನ್ನು ಕೇಳಬಹುದು. ಇನ್ನು ಮತ್ತೊಂದು ಪ್ರಮುಖವಾದ ಎಚ್ಚರಿಕೆ ಏನಪ್ಪ ಅಂತಂದರೆ, ಕೆಲವರು ಏಜೆಂಟರ ಮಾತನ್ನು ಕೇಳಿ ದುಡ್ಡು ಕೊಟ್ಟು ಪಿಂಚಣಿ ಮಾಡಿಸಲು ಹೋಗುತ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಪಿಂಚಣಿ ಪಡೆಯಲು ದಾಖಲೆಗಳನ್ನ ಸರಿಪಡಿಸಿಕೊಳ್ಳುವುದು ಸಂಪೂರ್ಣವಾಗಿ ಉಚಿತವಾಗಿದೆ. ನೀವು ಸರಿಯಾದ ದಾಖಲಾತಿಗಳನ್ನು ಅಂದರೆ ಅಪ್ಡೇಟ್ ಆದ ಆಧಾರ್ ಕಾರ್ಡ್, ಚಾಲ್ತಿಯಲ್ಲಿರುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಇನ್ನಷ್ಟು ನೀವೇ ಖುದ್ದಾಗಿ ಹೋಗಿ ಇಲಾಖೆಗೆ ನೀಡಿದರೆ ಸಾಕು, ನಿಮ್ಮ ಕೆಲಸ ಬೇಗ ಆಗುತ್ತೆ. ವಿಶೇಷವಾಗಿ ವಯಸ್ಸಾದವರಿಗೆ ಬ್ಯಾಂಕಿಂಗ್ ಅಲೆದಾಡುವುದನ್ನು ತಪ್ಪಿಸಲು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೆಟ್ಟಿಂಗನ್ನು ಮ್ಯಾಪ್ ಆಗಿದೆಯಾ ಎಂಬುದನ್ನು ಒಂದ್ಸಾರಿ ಕಡ್ಡಾಯವಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈಗಿನ ಸರ್ಕಾರಿ ಯೋಜನೆಗಳ ಹಣ ನೇರವಾಗಿ ಆಧಾರ್ ಲಿಂಕ್ ಆಗಿರುವ ಖಾತೆಗೆ ಅಂದರೆ DBT ಮೂಲಕ ಜಮಾ ಆಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೆ ಪಿಂಚಣಿ ಇಲಾಖೆ ಕಡೆಯಿಂದ ಹಣ ರಿಲೀಸ್ ಆದರೂ ಕೂಡ ನಿಮ್ಮ ಖಾತೆಗೆ ಬಂದು ಸೇರುವುದಿಲ್ಲ. ಇದು ಕೂಡ ಪಿಂಚಣಿ ತಡವಾಗಲು ಇರುವ ಒಂದು ದೊಡ್ಡ ಕಾರಣವಾಗಿದೆ. ಆದ್ದರಿಂದ ತಕ್ಷಣ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ಈ KYCಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇದಿಷ್ಟು ರಾಜ್ಯದ ಪಿಂಚಣಿ ಯೋಜನೆಗಳ ಸಂಬಂಧಪಟ್ಟ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಆಗಿದೆ. ಈ ಮಾಹಿತಿ ನಿಮಗೆ ಖಂಡಿತವಾಗಿ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸ್ತೇನೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ವಯಸ್ಸಾದವರು, ವಿಧವೆಯರು ಪಿಂಚಣಿ ಪಡೆಯುತ್ತಿದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ವಾಟ್ಸಪ್ ಮೂಲಕ ಶೇರ್ ಮಾಡಿ. ಅವರಿಗೂ ಕೂಡ ಈ ಮಾಹಿತಿಯನ್ನು ಮುಟ್ಟಿಸಿ. ಇನ್ನಷ್ಟು ನಿಖರ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಪಿಂಚಣಿಗಳಿಗೆ ಸಂಬಂಧಪಟ್ಟ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದಕ್ಕೆ ಉತ್ತರಿಸ್ತೇವೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.